ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸಿಗೆ ಸ್ವಾಗತ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿರಿ. ಇದು ಏನಪ್ಪ ಅಂದ್ರೆ ಇವತ್ತಿನ ಲಾಗ್ ಐತೆ ನೋಡ್ರಿ. ಇದು ಇವತ್ತು ನಾನು ಬೆಳಗ್ಗೆಯಿಂದ ಏನು ರಂಗೋಲಿ ಹಾಕಿದೆ ಮತ್ತು ಟಿಫಿನ್ ಏನು ಮಾಡಿದೆ ಮತ್ತು ಅಡುಗೆ ಏನೇನು ಮಾಡಿದೆ ಅಂತ ಈ ಲಾಗ್ ಒಳಗೆ ಐತೆ ನೋಡ್ರಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ. ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್. ಇವತ್ತು ನಾವೇನೇನು ಮಾಡಿದ್ವಿ ಅಂತ ತೋರ್ಸಕತ್ತೀನಿ ನೋಡ್ರಿ. ಇದೇನೈತಿ, ಬೆಳಗ್ಗೆ ಕಸ ಗುಡಿಸಿ ಹೊಸ್ತಿಲಿಗೆ ವಿಪತ್ತಿ ಅದನ್ನು ಹಚ್ಚಕತ್ತೀನಿ ನೋಡ್ರಿ. ಮತ್ತು ರಂಗೋಲಿನ ಹಾಕಕತ್ತೀನಿ. ಇದೇನೈತಪ್ಪ ರಂಗೋಲಿ ಅಂದ್ರೆ 3 ಚುಕ್ಕಿ 3 ಸಾಲಿದೆ. ಈಜಿ ಐತೆ ನೋಡ್ರಿ. ಒಂದ್ಸರಿ ನೋಡ್ಕೊಂಬಿಟ್ರೆ ಬರ್ತೈತಿ. ಹಿಂಗೆ ಲೈನ್ ಹಾಕ್ಬೇಕು, 4 ಲೈನು. ಚೆಂದಾಗಿ ರಂಗೋಲಿ ಹಾಕಿ ನೋಡೋದು ಒಂದು ಚೆಂದ. ಹೀಗಾಗಿ ನಂಗೆ ರಂಗೋಲಿ ಅಂದರೆ ಭಾಳ ಇಷ್ಟ. ಬೆಳಗ್ಗೆ ನಾನು ರಂಗೋಲಿ ಹಾಕೋದನ್ನು ಬಿಡಲ್ಲ ನೋಡ್ರಿ. ಹಿಂಗೆ ಲೈನ್ ಎಳಿಬೇಕು. ನೋಡ್ರಿ ಈ ಥರ ರಂಗೋಲಿ ಆಯಿತು. ನೆಕ್ಸ್ಟ್
ಉಪ್ಪಿಟ್ಟು ಮಾಡಾಕತ್ತೇನೆ ನಾನು. ನಮ್ಮದು ಬೆಳಗಿನ ತಿಂಡಿ ಉಪ್ಪಿಟ್ಟಾಗಿತ್ತು ಊಟ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೋಡ್ರಿ. ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ. ಇದೇನಪ್ಪ, ಬೆಳಗಿಂದ ಉಪ್ಪಿಟ್ಟು ಆದಮೇಲೆ ಎಲ್ಲ ಸ್ನಾನ ಮಾಡಿ ಮತ್ತು ಅಡುಗೆ ಮಾಡೋಣ ಅಂತ ಬೀನ್ಸು ಹೆಚ್ಚಿಟ್ಕೊಂಡಿನಿ. ಇದೇನೈತಿ ಶಾವಿಗೆ ಪಾಯಸ ಆಯ್ತು ನೋಡ್ರಿ. ಎಲ್ಲ ಬರೀ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕೈತಿ. ಇದಕ್ಕೆ ಇಲ್ಲೇನಪ್ಪ ಅಂದ್ರೆ ಸಾಂಬಾರಿಗೆ ನುಗ್ಗೆಕಾಯಿ ಕುದಿಯೋಕೆ ಹಾಕೀನಿ. ಆಮೇಲೆ ಸಪ್ರೇಟಾಗಿ ಕೂದಿಸ್ಬೇಕು. ಕುಕ್ಕರ್ ಮಾಡಿಬಿಟ್ಬಿಟ್ರೆ ಭಾಳ ಹಣ್ಣಾಗಿ ಒಡೆದು ಬಿಡ್ತಾವೆ. ಇದೇನೈತಪ್ಪ ಅಂದ್ರೆ ಬೇಳೆ ಪಲ್ಯ ಮಾಡಕತ್ತೀನಿ ನೋಡ್ರಿ. ಸಾಂಬಾರಿಗೆ ಬೇಳೆ ಹಾಕಿರ್ತೀವಲ್ಲ ಅದನ್ನ ಜಾಸ್ತಿ ಹಾಕಿದ್ದೆ ನಾನು. ಅದನ್ನು ಬೇಳೆನ ಪಲ್ಯ ಮಾಡಕತ್ತೇನೆ. ಮತ್ತು ಮೇಲೆ ಕೊತ್ತಂಬರಿ ಹಾಕಿ ಉಪ್ಪು ಹಾಕಿದ್ರೆ ಆಗ್ತೈತೆ. ಬೇಳೆ ಪಲ್ಯ ರೆಡಿ ಆಯ್ತು. ಈಗ ಮತ್ತು ಸಾಂಬಾರಿಗೆ ನುಗ್ಗೆಕಾಯಿ ಕುದಿಸೀನಿ. ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿರ್ತೀನಿ ನಾನು, ಟೇಸ್ಟ್ ಬರ್ತೈತೆ ಅಂತೇಳಿ. ಕರಿಬೇವು ಹಾಕ್ಸ್ಕೊತೀನಿ ನೋಡಿರಿ. ಅರಿಶಿಣ ಪುಡಿ ಮಸಾಲೆ ಹಾಕಿ ಇವು ನುಗ್ಗೆಕಾಯಿ ಕುದಿರ್ತಾವಲ್ಲ ಹಾಕಬೇಕು. ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಫ್ರೈ ಆಗ್ತಾವೆ. ಈಗ ಬೇಳೆ ಟೊಮೊಟೊನ ಕುದಿಸಿಟ್ಟಿದ್ದು ಅದನ್ನು ಹಾಕಕತ್ತೀನಿ ನೋಡಿರಿ. ಕೊತ್ತಂಬರಿ, ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಎಷ್ಟು ಬೇಕು ಅಷ್ಟು ಹಾಕ್ಬೇಕು ನೋಡಿರಿ. ಇದು ನೋಡಿರಿ ಮನೆಯಲ್ಲೇ ಕುಟ್ಟಿಸಿದ್ದು. ಇದು ಅಂಗಡಿ ತಂದಿದ್ದಲ್ಲ, ರೆಡಿಮೇಡಲ್ಲ. ಮತ್ತು ಇಲ್ಲೇನು ಮಾಡಿದ್ವಿ, ಬೀನ್ಸ್ ಪಲ್ಯನ ಮಾಡಾಕ್ಬಿಟ್ಟು ನೋಡಿರಿ. ಇಟ್ಟೆ ಸಾರಿಂದ ಆತಲ್ಲ, ಬೀನ್ಸ್ ಪಲ್ಯ ಕೇಳಿಸಿ ಸ್ವಲ್ಪ ಎಣ್ಣೆಗೆ ಇದಾದಮೇಲೆ ಅರಿಶಿಣ ಪುಡಿ ಹಾಕಬೇಕು. ಅರಿಶಿಣ ಪುಡಿನ ಮೊದಲು ಹಾಕಬಾರ್ದು. ಸ್ವಲ್ಪ ಕುದಿಯೋಕೆ ನೀರು ಹಾಕಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಪಲ್ಯ ಸಾಂಬಾರು ಆಯ್ತು, ಅನ್ನೆಲ್ಲ ರೆಡಿ ಆಯ್ತು. ರೊಟ್ಟಿನೂ ಮಾಡಿದ್ದು ನೋಡಿರಿ. ರೊಟ್ಟಿಗೆ ಚಿಗಟ್ ಹಾಕಿ ಎಲ್ಲ ರೊಟ್ಟಿನ ಹಾಕಿ ಕಡೆಗೆ ಒಂದು ಮುಟ್ಗಿ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ದಪ್ಪ ರೊಟ್ಟಿ ಮಾಡಾಕತ್ತೀನಿ ನೋಡಿರಿ. ಇದು ಒಂದು ಸ್ವಲ್ಪ ಹೊಟ್ಟೆ ಉಬ್ಬಕ್ಕೆ ಅಂದ್ರೆ ರೊಟ್ಟಿ ಮುಟ್ಟಿಗೆ ಚಲೋ ಆಗ್ತೈತಿ. ಸ್ವಲ್ಪ ದಪ್ಪ ಮಾಡಿ ನಾನು ಹಿಂಗೆ ಬಳಸಿ ಸಂಕ್ಷಿಪ್ತವಾಗಿ ಮಾಡಬೇಕಂದ್ರೆ ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಹಸಿ ಖಾರ, ಮೆಣಸಿನ್ಕಾಯಿ ಹಾಕ್ಬೋದು. ಇಲ್ಲಪ್ಪ ಅಂದ್ರೆ ಕೆಂಪು ಖಾರ ಅರ್ದಿತ್ತಿತ್ತಂದ್ರೆ ಕೆಂಪು ಖಾರ ಬರೀ ಉಪ್ಪಿನಕಾಯಿ ಇದು ಎಣ್ಣೆ ಹಾಕಿ ಮುದ್ದೆ ಮಾಡ್ಬೋದು. ನಾನು ಬರೀ ಕೆಂಪು ಖಾರ ನೋಡಿರಿ, ಕೆಂಪು ಕರಿ ಹಿಂಡಿ ಮಾಡಿಟ್ಟಿವಲ್ಲ ಅದು ಏನೇನೋ ಆಗಿಲ್ಲ, ತೋರಿಸಿ ನೋಡಿರಿ ಹಿಂದಿನ ರೆಸಿಪಿ ಒಳಗೆ. ಅದನ್ನು ಹಾಕಿ ಒಂದು ಸ್ವಲ್ಪ ಇದನ್ನು ಉಪ್ಪಿನಕಾಯಿ ಹಾಕಿ ನೋಡಿರಿ. ಭಾಳ ಒಂದು ಸ್ವಲ್ಪ ಮೀಡಿಯಮ್ ಇದನ್ನು ಹಾಕಬೇಕು. ಏನಂತ ಅಂದರೆ ಎರಡೂ ಸಣ್ಣದಾಗಿ ಹಾಕಬೇಕು. ನಾ ಇಲ್ಲ ಉಪ್ಪಿನಕಾಯಿ ಸ್ವಲ್ಪ ಹಾಕಿ ನೆಗಡಿಯಾಗಿರ್ತದೆ ಹುಡುಗರಿಗೆ ಅಂತೇಳಿ. ಇದು ಸರಿಯಾಗಿ ಆಗ ಸುಡಿದ್ರೆ ಇದ್ದಾಗನ ಮುಡಿ ಮಾಡಬೇಕು, ಅಂದರೆ ಸರಿಯಾಗಿ ಮುಡಿ ಇರ್ತದೆ. ಇವತ್ತಿನ ಲಾಗ್ ಹಿಂಗಿತ್ತು ನೋಡಿರಿ. ಕಮೆಂಟ್ ಮಾಡಿ.